ಅಯ್ಯ ಯವ್ವ ಮಗಳ ಯಾಕವ ಅಲ್ಲ 2 ದಿವಸ ಆಗೈತಿ, 1 ವಾರ ಇರ್ತೀನಿ ಅಂತ ಹೋಗಿದ್ದೆ, ಯಾಕೆ ಇಟ್ಟು ಜಲ್ದಿ ಬಂದಿ? ಅಪ್ಪ ಏನ್ ಹಿಂಗ್ ಕೇಳಕತ್ತಿಯಲ್ಲ? ಅಲ್ಲ ಅವ್ವ ಮೇಲೆ ಮೇಲೆ ಫೋನ್ ಹಚ್ಚಿ ಆಕಿ ಏನಾದ್ರು ಪೂಜೆ ಮಾಡ್ಬೇಕು ಇವತ್ತು ಭಾಳ ದಿವಸ ಬೇಸೈತಿ, ಏನ್ ನಿಂದ್ರಸಕ್ಕೆ ಹೋಗ್ಬೇಡ್ರಿ ಕಳ್ಸಿ ಬಿಡು ಅನ್ನೋದಕ್ಕೆ ಪಾಪ ಅತ್ತಿ ಭಾಳ ಇದನ್ನ ಮಾಡಿ ಮತ್ತೆ ಒಬ್ಬಕಿನ ಕಳ್ಸಲಾರ್ದ ಮಾವನ ಜೊತೆ ಮಾಡಿ ಕಳ್ಸಾಳ. ಮತ್ತೆ ನಿನಗೆ ಗೊತ್ತಿಲ್ಲ ಅದೇನ್ ಪೂಜೆ ಅಂತೇಳಿ. ಮಾವ ಆರಾಮದಿಯಾ? ಹೂನಪ್ಪ ಅಳಿಯ ಆರಾಮದೀನಿ, ಭಾಳ ದಿವಸ ಬಂದಿದ್ದಿಲ್ಲ. ಹೋಗ್ಬಿಡು, ನನ್ನ ಮಗಳನ್ನ ಬಿಡಕ್ಕೆ ಬಂದು ನಮ್ಮ ಮನೆ ಬಂದೆಲ್ಲ ಚಲೋ ಆತ್ಬಿಡು. ಕುಂದ್ರ ಬಾಯ್ಲಿ ಲೇ, ಇಲ್ಲಿ ಬಾಯ್ಲಿ. ಹಾ ಬಂದೆ ಯವ್ವ ಮಗಳ. ಅಯ್ಯವ್ವ ನಾನು ಬರ್ತಲ್ಲ ಇಲ್ಲ ಅಂದ್ಕೊಂಡಿದ್ ಬಿಡ. ಏನಪ್ಪ ಅರಿಯ ನೀನು ಬಂದ್ಬಿಟ್ಟಿಯಲ್ಲ? ಇಲ್ಲತ್ತಿ ಅವ್ವ ಆಕಿ ಹುಡುಗಿನ ಒಂದು 9 ಕಳಿಸ್ಬೇಕು, ಹೋಗಪ್ಪ ಹೋಗ್ಬಿಟ್ಟು ಸಾಯಂಕಾಲ ಬಸ್ ಬರುತ್ತಲ್ಲ ರಾತ್ರಿ ವಸ್ತಿ ಬಸ್, ಅದಕ್ಕೆ ಬಂದ್ಬಿಡು ಅಂತ ನಾನು ಕಳಿಸಿದ್ಲ. ಆರಾಮದಿಯಲ್ಲ ಅತ್ತಿ? ಹೂನಪ್ಪ ಆರಾಮದೇನು, ನೀ ಆರಾಮದಿಯಲ್ಲ? ಹಾಂ ಅತ್ತಿ. ಅಲ್ಲ ಯವ್ವ ಅಪ್ಪ ಗೊತ್ತಿಲ್ಲ ಅಂತಲ್ಲ ಪೂಜೆ ಅಂತ ನೀನು ಯಾಕೆ ಅಷ್ಟು ಅವಸರ ಮಾಡಿ ಕರ್ಸಿದಿ? ಯಾವ ಪೂಜೆ ಏನಂತ ನನ್ನ ಕೇಳ್ಕತ್ತಾನ. ಅವ ಕರೆ ಹೇಳಿ ನೀನು ಯಾವ ಪೂಜೆ ಬೇ, ನನ್ನಂತ ಯಾವ ಪೂಜೆ ಮಾಡಂಗಿಲ್ಲ. ಅಲ್ಲ ನನಗೆ ಗೊತ್ತಿಲ್ಲಂಗ ಅವಳೇ ಸತ್ ಮಾಡಿ ಅಂತಿದ್ ಏನದು? ಹ್ಞೂ ಹೌದು, ಏನು ಪೂಜೆ ಇಲ್ಲ ಅಲ್ಲ, ನನಗೆ ಗೊತ್ತಿಲ್ಲ ಮನ್ಯಾಗ ಅದೇನು ಪೂಜೆ ಮಾಡಿ ಯಾಕೇನು ಕಲಿಸ್ತಿದ್ದಿ, ಏನು ನಿನ್ನ ಆಟದಿಂದ ತಿಳಿವಲ್ತಲ್ಲ. ಅಲ್ಲ ಇದ್ರೆ ಒಂದು 4 ದಿವಸ ಅವ್ರ ಅತ್ತಿ ಮನೆಗೆ ಇನ್ನೊಂದು 4 ದಿವಸಕ್ಕೆ ಬರ್ತಿದ್ದಿಲ್ಲ ಹುಡುಗಿ. ಭಾಳ ದಿವಸ ಆಗಿತ್ತು ಹೋಗಿದ್ದಿಲ್ಲ, ಅಪರೂಪಕ್ಕೆ ಹೋಗಿತ್ತು, 1 ವಾರ ಇದು ಬರ್ತೀನಿ ಅಂತ ಹೋಗಿತ್ತು. ಪಾಪ ಏನಂತ ಅರ್ಜೆಂಟ್ ಮಾಡಿ ಕರ್ಸೋದಕ್ಕೆ ನಿಂದು? ಅಯ್ಯ ಅದು ಐತ್ರಿ, ಪೂಜೆ ಐತಿ ನಿಮ್ಗೆ ಗೊತ್ತಿಲ್ಲ. ರಾಜು ಹೋಗಪ್ಪ ಕೈ ಮುಖ ತಕ್ಕೋತಿ, ಪಾರತಿ ಹೋಗುವ ಕರ್ಕೊಂಡು ಮಕ್ಕ ಪಕ್ಕ ತಗೋತಾನ, ಚಾ ಮಾಡ್ಕೊಡ್ತೀನಿ, ಹೋಗೋಳ ಕರ್ಕೊಂಡು. ಮಾವ ಬಾ ಮಕ್ಕ ತಗೋ ಬಾ. ಅಯ್ಯೋ ನಿಮಗಂತೂ ಯಾವಾಗ ಏನು ಸೊನ್ನೆ ಏನಿಲ್ಲ ನಿಮ್ಗೆ. ಯಾವಾಗ ಕೇಳಬೇಕಂತ ನಾ ಹುಡುಗನ ಮುಂದೆ ನಿಲ್ಸ್ಕೊಂಡು ಕೇಳಕತ್ತಲ್ಲ ಏನಂತ ಹೇಳ ನಾನು ನಿಮ್ಮ ಮತ್ತೆಗೆ. ಈಗ ಹೇಳಿ ಅದನ್ನ ಹೋದ್ನೋ ಏನು ಎದಕ್ಕೆ ಕರ್ಸಿದ್ವಿ? ಸುಳ್ಳ ಕರ್ಸೋದಿಲ್ಲ, ಯಾವ ಪೂಜೆ ಎಲ್ಲ ಸುಡುಗಾಡಿಲ್ಲ. ನೀನು ಸುಳ್ಸೋಕೆ ಕರ್ಸೋಕೆ ನನಗೆ ಗೊತ್ತಿಲ್ಲ ಅಂತಿಕೊಂಡೇನು? ಇಲ್ಲಾಂದ್ರೆ ಮನೆ ಪೂಜೆಗೆ ನನಗೆ ಗೊತ್ತಿಲ್ಲದಂಗೆ ಹೆಂಗೆ ಪೂಜೆ ಮಾಡ್ತೀರಿ? ಏನು ಹೇಳಿ ನಿಂದು? ಹಾಂ ಹೌದು ನೋಡ್ರಿ, ಸುಳ್ಳ ಎಲ್ಲ ನನ್ನ ಮಗಳು ಕರ್ಸ್ಕೊಂಡೇನಿ. ಯಾಕಂದ್ರೆ ಸುಮ್ಮನೆ ಅಲ್ಲಿ ನನ್ನ ಮಗಳು ಇರೋದು ಬೆಂಕಿ ಮುಂದೆ ಬೆಣ್ಣಿ ಹುಡುಗ ಬಂದಿರ್ತೈತಿ. ಆಮೇಲೆ ನಿಮ್ಮ ತಂಗಿ ಮೊದಲೇ ಮಗ ಕೊಡ್ಬೇಕು ಅಂತಂದು ತಲೆಗೆ ಇಟ್ಕೊಂಡಾಳ. ಇನ್ನ ಗಡಿಸಿ ಅದೇನೋ ಅಂತಲ್ಲ ನನ್ನ ಮಗಳು ಮಳು ಮಾಡಿ ಅಲ್ಲಿ ಆ ಹುಡುಗ ಗಂಟೆ ಹಾಕಕ್ಕೆ ಎಲ್ಲ ಪ್ರಯತ್ನ ಮಾಡಿ ನಾನು ಇಲ್ಲಿಂದ ಗಡಿಸಿ ಅದಕ್ಕೆ ಅಲ್ಲಿರೋದ ಬೇಡ ದೂರ ಇರಲಿ ಅಂತಂದು ಕರ್ಸಿನಿ. ಅಲ್ಲಿ ಬಂದು ತೊಗೊಂಡು ಬಂತು ನನ್ನ ಮಗಳಿಂದ ಕಲ್ಸುರ್ಸ್ಕೊಂತ. ಅಯ್ಯೇ ಆತೇನು ಬಂದಿಲ್ಲ, ನಮ್ಮ ತಂಗಿ ಒಂದ ಹುಡುಗಾಗತ್ತ ಹೆಂಗೆ ಕಳ್ಸ್ಬೇಕಂತೇಳಿ ಮಾನವೀಯತೆ ದೃಷ್ಟಿಯಿಂದ ಕಳ್ಸಾಳ. ಏನು ಅದೇನು ನಿನ್ನ ಮಗಳು ಒಂದ ಚಿಲುವೆಲ್ಲ ಬೇಕಾದಂಗೆ ಆಸ್ತಿ ಐತಿ, ಬೇಕಾದಂಗೆ ಕೊಡ್ತಾರೆ, ಅದನ್ನ ತಲೆಗಿರ್ಲಿ. ಏನಾಗ ನಮ್ಮನಿ ಮಾತಾಡ್ತೀನಿ ಅಂತೇನು ಅಷ್ಟು ಮರಿಲ್ದಂಗೆ ಮಾತಾಡ, ಎಲ್ಲರಿಗೂ ಅವ್ರದ್ದು ಮರ್ಯಾದಿರುತ್ತೆ. ನೀ ಕಂಡಿಲ್ಲ ಮಾನವೀಯತೆನೆ ಎಲ್ಲೋಗ್ರಿ ನೋಡ್ರಿ. ನಿಮಗೂ ಹೇಳ್ಕತ್ತೀನಿ, ನನ್ನ ಮಗಳ ವಿಚಾರದಾಗ ಏನಾರ ನೀವು ಮದುವೆಗೆ ಏನಾರ ಮುಗಿ ತೋರಿಸಿದ್ರಿ ನಾ ಕೇಳಂಗಲ್ಲ ನಾನು. ಆತಾಯ್ತು ಹೋಗಿ, ಆ ಹುಡುಗ ಬಂದಾನ ಪಾಪ, ನನ್ನ ಹಳೆಯ ಒಂದು ಭಾಳ ಸುಮ್ಮನೆ ಬಂದಾನ. ಹೋಗ್ಬಿಟ್ಟು ಏನಾರು ಚಲೋತ್ನಿಗೆ ಅಡುಗೆ ಮಾಡಿ ಈಗಿನ ಹೆಂಗೆ ಒಪ್ಪಿಸ್ಬೇಕು ಮದುವೆಗೆ ಅದ ತಿಳಿವಲ್ತಲ್ಲ. ಅಲ್ಲ ಹುಡುಗಿ ಒಟ್ಟು ಅಲ್ಲಿದ್ದು ಒಟ್ಟು ಏನೋ ಒಟ್ಟು ಅಲ್ಲಿ ಇದಕ್ಕೆ ಮನಸ್ಸು ಹೋತು, ನಮ್ಮ ತಂಗಿ ಮಗನ ಮಾಡ್ಕೋತಾನ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಈಗ ಹಿಂಗೆ ಮಾಡಿ ಕಳಿಸ್ಬಿಟ್ಲ ಅಲ್ಲೇ. ಏನು ಮಾಡೋದೀಗ? ಅಯ್ಯ ದೇವ್ರೆ ನಂದರ್ ಮಂದಾಗ ಅಂತ ನೋಡ್ಲೆ ನಿನ್ನ ನೆನೆಸ್ಕೊಂತ ಹೊಂಟಿದ್ ನೋಡು, ನೀನೇ ಬಂದು ನೋಡ್ಲೆ. ನನಗೆ ಹೆಂಗೈತೆ ಏನೋ ಹುಡುಗಿ ಪಾಪ ಬೇಸರ ಮಾಡ್ಕೊಂಡಿತ್ತು, ಉಂಡೈತೆ ತಿಂದೈತೆ ಏನಿಲ್ಲ. ಮನೆಗೆ ಹೋಗಿ ಕೇಳ್ಬೇಕಂದ್ರೆ ಅವ್ರ ಅತ್ತೆ ನಾದ್ನೇರದಾರ, ಮತ್ತೆ ಏನಾರು ಅನ್ಕೊಂಡಾರು ಓಲೆ ಬೇಡ ಅನ್ಕೊಂತ ಲಕ್ಷ್ಮಕ್ಕನ ಮನೆಗೆ ಹೋಗಿ ಏನು ವಿಚಾರ ಮಾಡಿ ಇಲ್ಲ ಅಂದ್ರೆ ಅಕ್ಕಿನಾರ ಕರ್ಕೊಂಡು ಸುಮ್ಮನೆ ನಾವು ನೆವ ಮಾಡಿ ಮಾತಾಡ್ಸ್ಕೊಂಬರೋಣ ಅಂತ ಅನ್ಕೊಂತ ಲಕ್ಷ್ಮಕ್ಕನ ಮನೆಗೆ ಹೋಗ್ಬೇಕನ್ನೋದ್ರಾಗ ನೀ ಬಂದು ನೋಡು. ಏನು ಅಲ್ಲ ನಾನು ನೋಡಿದ್ರೆ ಸಪ್ಪು ಕತ್ಕೊಂತಿರ್ತೈತಿ ಹುಡುಗಿ ಅಂತ ಮಾಡಿದ್ದೆ, ಖುಷಿ ಇರ್ತದಿಲ್ಲಲ್ಲಿ ಎಲ್ಲ ಮರ್ತ್ಬಿಟ್ಟೆ. ಚಲೋ ಆತ್ ಬಿಡವ. ಅಯ್ಯ ನಡಿ, ಹೆಂಗೋ ಲಕ್ಷ್ಮಕ್ಕನ ಮನೆಗೆ ಹೊಂಟಿವಲ್ಲ ಅಲ್ಲೇ ಎಲ್ಲ ಹೇಳ್ತೀನಂತೆ. ನಡಿ ಹೋಗ ನಡಿ. ಲಕ್ಷ್ಮಕ್ಕ ಅಯ್ಯ ಆಡಿಬಿಟ್ಟಿ. 100 ವರ್ಷ ಆಯ್ತು ನೋಡ್ಲೆ ನಿನಗೆ, ನಿನ್ನ ನೆನೆಸ್ಕೊಳಕತ್ತಿದ್ ನೋಡು. ಪಾಪ ವಿಜ್ಜಿ ಏನು ಮಾಡತೈತೆ ಏನ ಎಲ್ಲ ತಗೊಂತ ಕುಂತೈತೆ, ಉಂಡೈತೆ ತಿಂದೈತೆ ಇಲ್ಲ ಅಂತಂದು ಬಂದ ಬಿಟ್ಟಿಲ್ಲಲ್ಲಿ. 100 ವರ್ಷ ನೋಡ್ಲೆ ನಿನ್ನ ನಿಕ್ಕಿ 100 ವರ್ಷ ನೋಡು. ಅಮ್ಮ 100 ವರ್ಷ ಏನ್ ಬೇಡ ಬಿಡವ, ಆಟೋ ತನಕ ಬದುಕಷ್ಟು ನಮಗೂ ಇಲ್ಲ, ನಿಮ್ಮಂಗೆ ಗಟ್ಟಿ ಅಂತೂ ನಾವು ಇರಂಗೇ ಇಲ್ಲ. ಏಕ್ ದೇವ್ರು ಕೊಡ್ತಾನೆ ಆಟ ಸಾಕ್ಬಿಡಮ್ಮ, ನಿಮ್ಮ ಆಶೀರ್ವಾದದಿಂದ ಆರೋಗ್ಯವಾಗಿದ್ದು ಶಿವನ ಪಾದ ಸೇರಂಗೆ ಕೊಟ್ಬಿಡ್ಲಿ ಸಾಕು. ಜೈ ಇಲ್ಲ ಇದು ವಿಜ್ಜಿ ಮತ್ತೆ ಮೊದ್ಲಿನಂಗೆ ಹುಡುಗಟ್ಟು ಮಾತು ಚಂದ ಮಾತಾಡ್ತೈತಲ್ಲ. ಅಲ್ಲ ನಾನು ಏನು ಅಂದ್ಕೊಂಡಿದ್ದೆ ವಿಜ್ಜಿ ಚಲೋ ಆತ್ಬಿಡವ, ನಿನ್ನ ಈ ಮುಖ ನೋಡಿ ಖುಷಿ ಇರ್ತಿರೋದು. ಅಯ್ಯೋ ಚಲೋ ಆತ್ವ. ಲಕ್ಷ್ಮಿ ಇಲ್ಲಿ ಬಾಯಿಲೆ ವಿಜ್ಜಿ ಬಂದ ಹುಡು. ವಿಜಿ ಜೇಕ ಲಕ್ಷ್ಮಕ್ಕ ವಿಜಿ ಇವನ್ ನೋಡ್ತೀನಿ ಇಲ್ಲ ಮತ್ತೆ ನೀನು ಮನೆ ಬಿಟ್ಟು ಹೊರ ಬರ್ತೈತೆ ಇಲ್ಲಿ ಹುಡುಗಿ ಹತ್ಕೊಂತೇಳಿ ಮುಕ್ಕೊಂತೈತೆ ಅನ್ಕೊಂಡಿದ್ದೆ. ಬಂದೆಲ್ಲ ಬಿಡು. ಜೇಕ ಕರ್ಕೊಂಡ್ ಬಂದಿಲ್ಲ ಆಕಿ, ನೀನು ಹೋಗಿದ್ದೇನೆ ಮನೆಗೆ? ಇಲ್ಲಿ ಬಿಡ ಲಕ್ಷ್ಮಕ್ಕ, ನಾನೆಲ್ಲಿ ಹೋಗೋಲಿ, ನಾನು ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡೆ. ಅವ್ರತ್ತು ನಮ್ಮ ಸೀರೆ ನಾಯಿ ಬಂದಂಗೆ ಬರ್ತಾಳೆ. ಅಯ್ಯೋ ಎದಕ್ಕ ಏನು 108 ಪ್ರಶ್ನೆ ಕೇಳ್ತಾಳೆ, ಇಲ್ಲ ಒಂದು ಏನಾರ ಒಂದು ಮಾತಂದು ನಮಗೆ ಮನಸ್ಸಿನ ಮಾಡಿ ಕಳ್ತಾಳೆ. ಅದಕ್ಕೆ ಹೋಗಿ ಕಂಜಿಗೆ ಬಂದು ಹೋಗ್ಲಾರ್ದ ನಿನ್ನಂತೂ ಇಲ್ಲಾಂದ್ರೆ ನಿನಗಂದ್ರೆ ಏನು ಅನ್ನಂಗಿಲ್ಲಲ್ಲ ಅವ್ರತ್ತಿ. ಸುಮ್ಮನೆ ಇಬ್ರು ಅಡ್ಯಾಡ್ಕೊಂತ ಹೋದಂಗೆ ಮಾಡಿ ಹೋಗಿ ವಿಜಯನ್ ಮಾತಾಡ್ಸ್ಕೊಂಬರೋಣ ಅಂತ ಕೇಳಕ್ಕಂತ ಬರಾಕತ್ತಿದ್ದೆ. ಅಡತಿಗೆ ಬಂದು ಹರ್ಯಾಡ್ಕೊಂತ ಕೊಂಡಾಡ್ಕೊಂತ ಮೊದ್ಲು ಹೆಂಗಿದ್ಲಲ್ಲ ಬೇಡ್ಲಿ ಹಂಗೆ ಬಂದ್ಲವ. ಅಯ್ಯೋ ನನಗಂತೂ ಬ್ರಹ್ಮನೇ ಇಡ್ದಂಗ ಏನು ಕರೆ ಸುಳ್ಳು ಅಂತಂದು ಏನು ಇಷ್ಟು ಇದೆಯಲ್ಲ ಏನವ ಅಂತ ಕೇಳಿದೆ. ಅಲ್ಲೇ ಲಕ್ಷ್ಮಕ್ಕ ಮನೆ ಬರ್ತನಲ್ಲ ಅಲ್ಲೇ ಹೇಳ್ತೀನಿ ಬಾ ಅಂದ್ಲೆ. ಅದಕ್ಕೆ ಬನ್ನಿ ನನಗೂ ಗೊತ್ತಿಲ್ಲ, ಒಟ್ಟ ಖುಷಿ ಅಂತ ಅದಳ ಏನಂತ ಕೇಳ್ಬೇಕು. ಹೌದಾ ವಿಜಿ? ಅಯ್ಯೋ ಏನು ಖುಷಿ ವಿಚಾರಲೆ ಅಲ್ಲ, ಗಂಡನ ಮದುವೆ ಮಾಡಕ್ಕೆ ಒಪ್ಸೀನಿ ಅನ್ನೋದು ಬಿಟ್ಟು ಬೇರೆ ಏನಾರಿದ್ರೆ ಹೇಳು, ಅದನ್ನಂತೂ ನನ್ನಿಂದ ಕೇಳೋಕ್ಕಾಗಲ್ವ. ಅದು ಖುಷಿ ವಿಚಾರ ಅಲ್ಲೇ ಅಲ್ಲ, ನೀನಿಗೆ ಖುಷಿ ಆಗಿರ್ಬೋದು, ನಮಗೆ ಖುಷಿ ಆಗಂಗಿಲ್ಲ. ಅದನ್ನ ಬಿಟ್ಟು ಬೇರೆ ಏನಾರು ಖುಷಿ ಇದ್ರೆ ಹೇಳಂಗಿದ್ರು. ಹ್ಞೂ ಅದೇ ಮತ್ತೆ
ಅತ್ತಗೆ ಮದುವೆ ಮಾಡಿ ನೀನು ಕೆರಿ ಬಾವಿ ಅಂತದ್ದು ಇಂಥದ್ದು ಮಾತಾಡಿದ್ದಲ್ಲ ನಿನ್ನೆ ಅಂಥದ್ದೇನಾರಿದ್ರೆ ಅದನ್ನು ತೆಗೆದು ಬಿಡುತ್ತಿಲ್ಲ ಅಂದ ಖುಷಿ ವಿಚಾರ ಅಂದ್ರೆ ಬೇರೆ ಏನಾರು ಖುಷಿ ಇದ್ರೆ ಮಾತಾಡಿಲ್ಲ ಅಂದ್ರೆ ಮಾತಾಡಕ್ಕೆ ಹೋಗ್ಬೇಡ ನೀನು ಏ ಇಲ್ಲ ನಿಮ್ಮ ಮೌನ ನಾನೇ ಸಾಯ್ತಂತಂದು ಇಲ್ಲ ಬೇರೆನೇ ಐತಿ ಲಕ್ಷ್ಮಕ್ಕ ಇಲ್ಲಿಂದ ನಾನು ನಿಮ್ಮ ಯಾರ ಮಾತು ಕೇಳಿ ಹಾಕೊಳ್ಳಾರ್ದಂಗೆ ಹೋದ್ನೆ ನನ್ನ ಗಂಡಗೂ ಹಂಗೆ ಹೇಳಿ ಒಪ್ಸ್ಬೇಕಂತಂದು ಭಾಳ ಪ್ರಯತ್ನ ಪಟ್ನವ ಬೇಸಿ ಬೇಸಿ ತಗೊಳ ನೋಡಿ ನನ್ನ ಕೈನ ಹಂಗಿದ್ರೆ ಫಸ್ಟ್ ನೀನು ನಂಬೇ ಬಿಟ್ಟಿದ್ದೇನೆ ಹಂಗಿದ್ರ ಹ್ಞೂ ಲಕ್ಷ್ಮಕ್ಕ ನಾನು ಫಸ್ಟ್ ನನ್ಗೊಂದಿಷ್ಟು ಜಲ್ದಿ ಎರಡೇ ಮದುವೆ ಮಕ್ಕಳು ಹ್ಞೂ ಅಂತಾನ ನಾಳೆ ನಾಡ್ದು ಮಾಡಂತಾನ ದೇವ್ರೆ ಇತ್ತು ಮನಸ್ಸನ್ನ ಮದುವೆ ಮಾಡ್ಕೋಬೇಕು ಅನ್ನೋದಿತ್ತು ಮೊದ್ಲ ನನ್ನ ಸಲ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾನ ಅಂತಂದು ಆಮೇಲೆ ಮನೆಯಾಗ ಇರಬಾರ್ದು ನೀನು ಎಲ್ಲರೂ ಸತ್ತ ಬಿಡು ಹಂಗೆ ಅನ್ನಲ್ಲ ಕೊರೆ ಬಂದ್ರೆ ನನಗೆ ಅಷ್ಟು ಭಯ ಬಂದ್ಬಿಟ್ಟಿತ್ತು ಗೊತ್ತಾ ಲಾಸ್ಟಿಗೆ ಆಯ್ಬಿಡು ಸತ್ತ ಬಿಡೋಣ ಅನ್ಕೊಂಡೆ ಯಾವಾಗ ವಿಷಯ ತಗೋತೀನಿ ಅಂದಾಗ ಬಾಯ್ ಬಿಟ್ಕೊಡು ಖುಷಿನೋ ಅಳೋನೋ ಹೆಂಗೆ ಏನು ಮಾತಾಡಲಿ ಏನು ಹೇಳಿ ಎಲ್ಲಾರ್ದಂಗೆ ಜಗ್ಗಿ ಹತ್ಬಿಟ್ಟು ನೋಡಿ ಲಕ್ಷ್ಮಕ್ಕ ಪುಣ್ಯ ಮಾಡ್ಯವ ಅಲ್ಲ ನಿನ್ನ ಗಂಡ ಇನ್ನೊಬ್ರು ಯಾರ ಆದ್ರೆ ನಮ್ಮವ್ವ ನಮ್ಮ ತಂಗಿ ಎಲ್ಲರೂ ಮದುವೆ ಮಾಡಕತ್ತಾರ ಇದೇ ನವ ಸಾಕು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಕುಣಿತಾರೆ ಅಲ್ಲ ನಿನ್ನ ಪುಟ ನಾನು ವಿಷಯ ತೊಗೊಂಡು ನಾನು ಸಾಯ್ತೀನಿ ಅಂತೈತಲ್ಲ ಪಾಪ ಎಷ್ಟು ಒಳ್ಳೆತದ ನಿನ್ನ ಗಂಡ ಇವ ಪುಣ್ಯ ಮಾಡಿಬಿಡ ವಿಜ್ಜಿ ಮಕ್ಕಳು ತಗೋರ ಏನು ಮಾಡ್ತೀಯ ಮಕ್ಕಳು ಮಕ್ಕಳು ಅಂತ ನಂದವರು ಎಷ್ಟು ಮಂದಿ ವೃದ್ಧಾಶ್ರಮ ಸೇರ್ಯಾರ ದೇವಸ್ಥಾನ ಭಿಕ್ಷೆ ಬಿಡಕತ್ತಿಲ್ಲ ಕಷ್ಟಪಟ್ಟು ಹೊಟ್ಟೆಗೆ ಇಟ್ಕೊಂಡು 9 ತಿಂಗಳು ಹೊಟ್ಟೆಗೆ ಸಲುವಿ ಹೊರಗೆ ದೊಡ್ಡವ್ರನ್ನ ಮಾಡಿ ಮತ್ತು ಮುಂದೆ ನೌಕರಿ ಸಲುವಾಗಿ ಅವರು ದೊಡ್ಡವರಲ್ಲ ಸಾಲ ಮಾಲ ಊಟ ಹೊಟ್ಟಿ ಪಟ್ಟಿ ಎಲ್ಲ ಕಟ್ಟಿ ಮಾಡಿದ್ರು ಲಾಸ್ಟಿಗೆ ಮಕ್ಕಳು ವಯಸ್ಸಿಗೆ ಬಂದ ಕಾಲಕ್ಕೆ ಹೆಂಡತಿ ಬಗಲ ಬಂದ ಕೂಡಲೇ ತೊಗೊಂಡೋಗಿ ಭಿಕ್ಷೆ ಬಿಡಕ್ಕೆ ಕಸ್ತಾರೆ ಇಲ್ಲಾಂದ್ರೆ ಯಾವ್ದಾರು ವೃದ್ಧಾಶ್ರಮಕ್ಕೆ ಹೋಗಿತಾರೆ ಅವ್ರ ಮಕ್ಕಳೇ ತೊಳೋದು ಅವ್ರಿಗೆಲ್ಲ ಚಾಕ್ರಿ ಮಾಡಿ ಎಲ್ಲ ಮಾಡಿದ್ರು ಮಕ್ಕಳಾಗಿರಂಗಿಲ್ಲ ಹೆಂಡತಿ ಬಂದಮೇಲೆ ಅಂಥ ಮಕ್ಕಳಿದ್ರು ಒಂದೇ ಇಲ್ಲಕ್ರು ಒಂದವ ಅಲ್ಲ ಮಕ್ಕಳು ಎಲ್ಲರೂ ಹಂಗೆ ಇರಂಗಿಲ್ಲ ಆದರೂ ಏನು ಎಲ್ಲರೂ ಒಳ್ಳೆ ಇರ್ತಾರಂತನೂ ಅನ್ನೋಕ್ಕೂ ಆಗಂಗಿಲ್ಲವ ಯಾವ ಮಕ್ಕಳು ನನಗೆ ಗಂಡ ಹೆಂಗೆ ಮಕ್ಕಳು ಅಂದ್ಕೊಂಡು ನೀವೇನು ಖುಷಿಯಿಂದ ಅದಿರಲ್ಲ ಅದ್ರಂತ ಪುಣ್ಯ ಯಾವ್ದಿಲ್ಲ ನೋಡುವ ಹೌದು ಯಾಕೆ ಅದನ್ನ ಅಂದ ನನ್ನ ಗಂಡ ನನಗೆ ನೀ ಮಗು ನಿನಗೆ ನಾ ಮಗು ಇಬ್ಬರೇ ಸಾಯೋವರೆಗೂ ಹಿಂಗಾರನ್ನ ದೇವ್ರು ಕೊಟ್ಟರೆ ಬೇಡ ನಾನು ಬೇಡ ಕೊಡಲಿಲ್ಲ ಅಂದ್ರೆ ಹಿಂಗಾರನ್ನ ಅಂತ ನಂದ ನೋಡು ಮಲ್ಲೇಶಿ ಅಂತ ಒಳ್ಳೇದೈತೆ ಹೇಳ್ಬಿಟ್ಟು ನೀನಾ ಅದನ್ನ ಸರಿಗೆ ಹೇಳ್ತಲ್ಲ ಕುಣಿತಾವ ಮಮ್ಮಿ ತಕ ಅಂತ ನಿನ್ನ ಮದುವೆ ಮಾಡಾಕ ನೋಡ್ದೇನೆ ಆತ ನೀನು ಮದುವೆ ಮಾಡ್ಕೋ ಅಂತಂದು ನೀನಾಗಂದ್ರೂ ಆತ ನಿನ್ಕಿಂತ ರಂಬೆ ಊರುಷಿ ಮೀನಕ್ಕಿಂತಂದ್ರೂ ಒಳ್ಳೊಡಲ್ಲ ಅಂದ ಅಂತ ಗಣನ ಮಾಡಕ್ಕೆ ಇದನ್ನ ಪುಣ್ಯ ಮಾಡಿದ್ವಿ ಹೇಳ್ಬಿಟ್ಟು ಮತ್ತೆ ಮಾತಾಡ್ತಾಳೆ ಇಟ್ಟದ್ದೆ ಅದೇನು ದೊಡ್ಡಗಂದು ಮಕ್ಕಳು ಕಂಡುಬಿಟ್ರೆ ಹಾಗೆ ಹಾಕವು ಏನು ಸ್ವಲ್ಪ ತಡ ಮಾಡಿರ್ತೆ ನಟ ಹಿಂದಿನ ಜನದಾಗ ಏನೋ ಪಾಪ ಕರ್ಮಗಳು ಅಂತ ಇರ್ತಾವೆ ಒಂದು ಆಟ್ಕೊಂಡು ಎಲ್ಲ ಪಾಪ ಕರ್ಮ ಕಳಿಬೇಕಲ್ಲ ಅದಕ್ಕೆ ಯಾವ್ದಾರ ಪೂಜೆ ಪುನಸ್ಕಾರ ಮಾಡು ಏನೋ ಹಿಂದಿನ ಜನದಾಗ ಏನು ಮಾಡಿದ್ದೇನೆ ಪಾಪದ್ದು ಅದೆಲ್ಲ ಕರೀತಂದ್ರೆ ದೇವ್ರು ಕೊಡ್ತಾನೆ ಅದು ಯಾಕೆ ಮಾಡ್ತಿದ್ದಿ ಇವ ಇನ್ನೊಮ್ಮೆ ಅಂತ ಮಾತಾಡ್ಬೇಡ ನೋಡಿ ನೀನು ಹೌದವ ಅಜ್ಜಿ ಇನ್ನೊಮ್ಮೆ ಸಾಯ್ತೀನಿ ಅನ್ಬೇಡ ಇನ್ನೊಮ್ಮೆ ನಿನ್ನ ಗಂಡ ಮದುವೆ ಮಾಡ್ತೀನಿ ಅನ್ನಕ್ಕೆ ಹೋಗ್ಬೇಡ ಹೆಂಗೋ ಈ ಮಲ್ಲೇಶನ ನಿನ್ನ ಬಿಟ್ಟು ಯಾವ ಹುಡುಗಿನೂ ಬೇಡ ನನ್ನಲ್ಲ ಇನ್ನಾರ ನಿಶ್ಚಿಂತೆ ಗಂಡ ಎಂತೀರಿ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ್ರಿ ಮಕ್ಕಳು ದೇವ್ರು ಕೊಟ್ಟಾಗ ಹಾಗೆ ಹಾಕವು ಆದ್ರೆ ಚಿಂತೆ ಮಾಡಿದ್ರೆ ನಾಕವನ ಆದ್ರೆ ಇದೇನಿತ್ತಲ್ಲ ನಿಂತಲಾಗಿ ಏನು ಚಿಂತೆ ಎಲ್ಲಿ ನನ್ನ ಗಂಡ ನನ್ನ ಮಾಡ್ಕೊತಾನ ನಮ್ಮ ಅತ್ತಿದು ನಮ್ಮ ನಾದ್ನಿ ಮಾತು ಕೇಳಿ ಎಲ್ಲಿದ ಮಾಡ್ಕೊಂಡ್ರೆ ಹೆಂಗೆ ಅನ್ನೋದಿತ್ತಲ್ಲ ಮುಗೀತಲ್ಲ ಅದಕ್ಕೆಲ್ಲ ತಗದ ಬಿಡು ಹರಿಬ್ರಹ್ಮ ಬಂದ್ರನ್ನ ಮಿಸ್ಕಲ್ಲ ಅಂತ ಹೇಳ್ಬಿಟ್ಟಾನ ಅವ್ರವ್ವರ ಹೇಳಿ ಅವ್ರ ತಂಗಿಯರ ಹೇಳಿ ಅದು ಮಾಡ್ಕೊಳ್ಳಲ್ಲ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಯಾಕೆ ಚಿಂತೆ ಮಾಡ್ತಿ ಅವ್ರೇನಾರ ಹೊಡ್ಕೊಳ್ರಕ್ಕ ನಿಮ್ಮ ಅತ್ತೆರ ಅನ್ಲಿ ನಿಮ್ಮ ನಾದ್ನರ ಅನ್ಲಿ ರಂಬೆ ಊರು ಮೀನಕ್ಕಿಂತ ಕರ್ಕೊಂಬಂದು ಮಾಡ್ಕೊ ಅಂತ ಗಂಟರ ಬೆಳ್ಳಿ ಬೇಕಾದ್ ಮಾಡಲಿ ನೀ ಅಂಜಕ್ಕೆ ಹೋಗ್ಬೇಡ ನಿಶ್ಚಿಂತೆಗಿರು ಹ್ಞೂ ಲಕ್ಷ್ಮಕ್ಕ ನನಗೂ ಈಗ ನಂಬಿಕೆ ಬಂತವ ನಿಜ ಹೇಳ್ಬೇಕಂದ್ರೆ ನನ್ನ ಮನಸ್ಸಿನಾಗಿರೋ ಎಲ್ಲ ನೋವು ದುಃಖ ಅನುಮಾನ ಏನೋ ಒಂಥರ ಭಯ ಎಲ್ಲ ಹೋತವ ನಿನ್ನೆ ನನ್ನ ಗಂಡ ಎಲ್ಲದನ್ನು ತೆಗೆದು ನಾನು ಸ್ವಚ್ಛ ಮೊದಲಿನಂಗೆ ಹಾರಾಡು ಹಾಕಿ ಹೆಂಗಿದ್ನಿ ಹಂಗೆ ಮಾಡಿದ್ನಿ ನನಗೆ ಮೊದಲಿನಂಗೆ ಹಾರಾಡ್ಕೊಂತ ಇರ್ತೀನಿ ಯಾವ್ದು ಅಂಜಿ ಕೇಳೋಕ್ಕಿಲ್ಲ ಯಾರು ಬೇಕಾದಾರ ಅಂದಿದ್ದೀನಿ ಮಕ್ಕಳಾಗಿಲ್ಲ ಅನ್ಲಿ ಬಂಜಿ ಅನ್ಲಿ ನಿನ್ನ ಗಂಡಿಗೆ ನಾನು ಮದುವೆ ಮಾಡ್ತೀವಿ ಅನ್ಲಿ ಏನಂದ್ರೆ ನಾನು ಅಂಜಲ್ ಇನ್ಮೇಲೆ ಏ ಲಕ್ಷ್ಮಿ ಬಾವಿಗೆ ಏನೋ ದಬ್ಬ ಅಂತ ಬಿದ್ದಂಗೆ ಸದ್ದ ನೋಡು ಯಾರು ಮತ್ತೆ ಬಾವೆ ನೀರು ಪಾತ್ರ ತೊಳ್ಕೊಂಡ್ರೆ ನೋಡಿ ಹೋಗಲಿ ಅವ್ರು ಹೇಳ್ತೀರ ನನಗೂ ಶಬ್ದ ಕೇಳ್ದಂಗೆ ಆತೆ ಬರ್ಲಿ ನೋಡಂಬರಿ ಹೈ ಅನ್ಸೂಯ ಯಾಕ ಏನಾತ ಹತ್ಕೊಂತ ಕುಂತಿಯಲ್ಲ ಯಾಕವ ಅನ್ಸೂಯ ಏನಾತ ಎದಗಳಕತ್ತಿ ನನ್ನ ಹಣೆ ಬರ ಏನಂತ ಹೇಳಿ ಲಕ್ಷ್ಮಕ್ಕ ನನ್ನ ಹಣೆ ಬರನೇ ಸರಿಗಿಲ್ಲ ನಾನು ಹುಟ್ಟಿದ್ದನ್ನೇ ಗಳಿಗೆನೇ ಚಲೋ ಇಲ್ಲ ನಮ್ಮಪ್ಪ ನಮ್ಮ ನಾನು ಹುಟ್ಟತ್ಲಿ ಕುತ್ತಿಗೆ ಸಾಯಿಸಿದ್ರೆ ಬೇಸಿರ್ತಿತ್ತು ನನ್ನ ಇಲ್ಲಿ ತೊಗೊಂಬಂದು ಮದುವೆ ಮಾಡಿ ನನ್ನ ಇಷ್ಟು ನನಗೆ ಸಾಯಕ್ಕೆ ಹೋಗ್ವಲ್ತು ಬದುಕಕ್ಕೆ ಹೋಗ್ವಲ್ತು ನನಗೆ ಅನ್ಭವಿಸೋಕ್ಕೂ ಹೋಗ್ವಲ್ತು ನಾನೇ ಒಂದು ದೊಡ್ಡ ಪಾಪಿ ಎಲ್ಲಿ ಹೋದ್ರು ಅದೇನ ಅಂತಲ್ಲ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಳಕಲ್ಲುದ್ದ ನೀರು ಅಂತಾರಲ್ಲ ಹಂಗೆ ನನ್ನ ಹಣೆ ಬರ ಸಾಯಕ್ಕೂ ಇಲ್ಲ ಬದುಕಕ್ಕೂ ಇಲ್ಲ ಅನ್ಭವಿಸೋದಂತೂ ತಪ್ಪದಿಲ್ಲ ಸಾಕಾಗೋಗ್ಬಿಟ್ಟೈತೆ ನನಗೆ ಯಾಕ ಅನ್ಸೂಯ ಏನಾತ ಹೇಳ ಯಾಕೆ ಇಷ್ಟ ಇದು ಮಾಡ್ತಿದ್ದಿ ಅಲ್ಲ ನಿಮ್ಮ ಮನ್ಯಾಗ ಭಾಳ ನಿನಗೆ ಕಾಟ ಕೊಡ್ತಾರಂತಂದು ವಿಜ್ಜಿ ಯಾವಾಗ ಹೇಳ್ತಿದ್ಲು ಚೇಕನು ಹೇಳ್ತಿದ್ಲು ಬಿಡು ಆದ್ರೆ ನಾನು ನಮ್ಮ ಮನೆ ದೂರ ಆಗತ್ತಲ್ಲವ ನಂಗೆ ಗೊತ್ತಿಲ್ಲ ಅಲ್ಲ ನೀನು ಇವತ್ತು ನಮ್ಮ ಮನೆ ಕಡೆ ಇಲ್ಲಿ ಬಂದಿದ್ದು ಬಾವಿಗೇನೋ ಬಿತ್ತು ಸೌಂಡು ಅದಕ್ಕೆ ಬಂದ್ವವ ಏನು ಬಿತ್ತು ಬಾವಾಗ ಒಳ ಬಿತ್ತ ಲಕ್ಷ್ಮಕ್ಕ
ಒಂದು 3-4 ದಿವಸ ಆಯ್ತು ನೀರೇ ಬಿಟ್ಟಿಲ್ಲ. ಅವನು ಹಾಳಾದವನು ನೀರಿಲ್ಲದಕ್ಕೆ ಅಲ್ಲಿ ಊರು ಹೊರಗೆ ಬೋರಿಗೆ ನೀರು ತರಕ್ಕೆ ಕಳಿಸ್ತಿಲ್ಲ. ಮತ್ತೆ ಮೊನ್ನೆ ಜಯಕರಿಗೆ ಗೊತ್ತೋಡು, ಇದು ವಿಜಯಕರಿಗೆ ನಮ್ಮನಿ ನನ್ನ ಗಂಡ ನಮ್ಮ ಮತ್ತೆ ನನ್ನ ಹಾಕ್ಕೊಂಡು ಬಿಡಿದ್ರು ಅಂತೇಳಿ ಬರೋದು 1-2 ನಿಮಿಷ ಲೇಟ್ ಆಗಿದ್ದಕ್ಕೆ ಇಬ್ಬರು ನಮ್ಮನಿ ಮಾಡಿದ್ರೆ ಲಕ್ಷ್ಮಕ್ಕ ನನಗೆ. ಇವತ್ತು ಅಷ್ಟು ದೂರ ಹೋದ್ರೆ ಬೈತಾರೆ ಅಂತೇಳಿ ಇಲ್ಲೇ ನಿಮ್ಮ ಬಾವ್ಯಾಗ ನೀರಿದ್ವಲ್ಲ, ಹೆಂಗೂ ಒಂದು ಕೊಡ ತೊಗೊಂಡು ಸೇರ್ಕೊಂಡು ಹೋದ್ರೆ ಬಿಡು ಅಂತಂದು ಬಂದೆ. ಅದು ನನ್ನ ಕರ್ಮಕ್ಕೆ ಅದೇನತ್ತೆ, ನನ್ನ ನೀರು ಹಗ್ಗ ಇದು ಕೊಡ ಹಗ್ಗ 2 ಬಾವ್ಯಾಗ ಬಿದ್ಬಿಟ್ಟು ನನಗಿನ್ನು ಉಳಗಾಲೇ ಇಲ್ಲ. ಕೊಡ ಇಲ್ಲ ಅಂದ್ರೆ ಮನೆಗೆ ಹೋಗೋಕ್ಕಾಗಂಗಿಲ್ಲ, ಮನೆಗೆ ಹೋದ್ರೆ ನಾನು ಉಳಗಾಲಿಲ್ಲ. ಏನು ಮಾಡಲಿ, ನನಗೇನು ದಿಕ್ಕ ತೋಚಲ್ತ. ನಾ ಇವ ಲಕ್ಷ್ಮಕ್ಕ ಮೊನ್ನೆ ಅಂತೂ ನನ್ನ ಕಣ್ಣಿಲ್ಲ ನೋಡಿ ನಾನಾ ಜೀವ ತಡಿಲಾರ್ದ ಒಳಗೆ ಹೋಗಿ ಬೈದು ಬಿಡ್ಸಿನಿ. ಯವ್ವ ಗಂಡ ಒಂದು ನಮ್ಮನಿ ಯಾವನಿಂದ ಹೋಗಿದ್ದಿ ಎಲ್ಲಿ ಹೋಗಿದ್ದಿ ಇಟ್ಟೋ ತನಕ ಅಂತಂದು ಕಿವಿಲೆ ಕೇಳೋಕ್ಕಾಗಲ್ಲವ. ಆ ನಮ್ಮನಿ ಹೊಲ್ಸಲ್ಸ್ ಮಾತಾಡ್ತಾನೆ. ಲಕ್ಷ್ಮಕ್ಕ ಮತ್ತೆ ಅವ್ರ ಹತ್ರ ಅಲ್ಲ ವಾ ಏನು ಹೊಲ್ಸಲ್ಸ್ ಮಾತಾಡ್ತಾಳ. ಮಗ ಹಚ್ಚಿ ಬಡಿಸೋದೇನು ಬಡಿಸಿರುವಂಥವೆಲ್ಲ ಬಡಿತಾನೆ ಹಾಕ್ಕೊಂಡು ಹುಡುಗ ಅಂತ ಒಂಚೂರು ಹೇಳಂಗಿಲ್ಲ ಬಿಡ್ಸಂಗಿಲ್ಲ, ಹಚ್ಕೊಟ್ಟು ಇನ್ನೂ ಬಿಡಿಸ್ತಾಳೆ. ಯವ್ವ ಎಂಥ ಹೊಲ್ಸದಾರೆ ಯವ್ವ. ನಿನ್ನೆ ಇದು ನಿನ್ನ ಮೊನ್ನೆ ನಾನು ನೋಡಿ ವಾ ಏನು ಹೇಳಕ್ಕಿಲ್ಲ ನೋಡಿ, ಬಾಯಿ ಹಂಗಾಗಿತ್ತು. ಏನೋ ಒಂದು ಸಮಾಧಾನ ಮಾಡಿ ಇಬ್ಬರನ್ನೂ ಬೈದು ಬಂದಿದ್ದೆ. ಏನು ಆಮೇಲೆ ಏನು ಮಾಡಿದ್ರೆ ನಾವು ಅವ್ರಿಗೆ ಗೊತ್ತಿಲ್ವ, ಏನು ಕಾಟ ಕೊಡ್ತಾವ ಯವ್ವ, ಏನದವ ಯವ್ವ, ಏನು ಮಾಡ್ಬೇಕು ಕೇಳಿ ಪಾಪಕ್ಕೆ ಅನ್ಸಿ. ಹಗ್ಗ ಅದು ಹೆಂಗಿದೆ ಮಾಡಿದೆ ನೀನು, ಕೈ ಬಿಸಿಟ್ಟ ನೀನು, ಹಗ್ಗ ಗಟ್ಟಿ ಇತ್ತವ ಅದು. ಲಕ್ಷ್ಮಕ್ಕ ಸುಳ್ಳು ಕೇಳಿ ನಿನ್ನೆ ನಮ್ಮ ಅತ್ತೆ ಒಂಚೂರು ಅಡುಗೆ ಮಾಡೋಕೆ ಹೊತ್ತಾಗಿದ್ದಕ್ಕೆ ಅದು ಒಂಚೂರು ನಮ್ಮ ಅತ್ತಿಗೆ ಇಷ್ಟ ಇಲ್ಲ ಬೆಂಡೆಕಾಯಿ ಪಲ್ಯ ಮೊದಲು ಹೂ ಅಂದ ಮಾಡಂತೇಳಿ, ಆಮೇಲೆ ಇದ್ರು ನನಗೆ ಇಷ್ಟ ಇಲ್ಲ ನೀ ಹೆಂಗೆ ಮಾಡಿದೆ ಅಂತೇಳಿ ನನ್ನ ಗಂಡು ಬರತ್ಲೆ ನಾನು ಬೈದು ನನ್ನ ಗಂಡ ಅದನ್ನಲ್ಲ ಸುಡ ಕೆಂಡದಾಗ ಒಲೆಯಾಗ ಕೈ ಇಟ್ಟು ಸುಟ್ಟುಬಿಟ್ಟದ ಯವ್ವ ಈ ಕೈನ. ಇಲ್ಲಿ ನೋಡು ಹೆಂಗೆ ರಾಮ ರಕ್ತಾಗಿ ಸುಟ್ಟು ಹೆಂಗಾಗೈತೆ ನೋಡು. ಅಯ್ಯಯ್ಯ ಕೊಜ್ಜಗಳು ಅದೆಂತದೈತೆ ಯವ್ವ, ಅತ್ತೆ ಕತ್ತೆ ಅದು. ಅಯ್ಯೋ ದೇವ್ರಿ ಹುಡುಗಿ ಕೈ ನೋಡು ಯವ್ವ, ಬಾಚ್ಕೊಂಡಂಗಾಗೈತಿ, ಏನೇನು ಉಳಿದಿಲ್ಲ ರಾಮಾಯಣ ಆಗೈತಿ. ದೇವ್ರಿ ನೋಡಕ್ಕೆ ಹೋಗ್ತಾವ ಯವ್ವ ಈ ಹುಡುಗಿ ಕಷ್ಟನ. ದೇವ್ರಿ ಅಲ್ಲ ಅದಕ್ಕೇನಾರು ಹಚ್ಕೋಬೇಕಿಲ್ಲ ಹುಡುಗಿ, ಎಲ್ಲ ಹಚ್ಕೊಳಂದು ಹಚ್ಕೊಳಕ್ಕೆ ಪುರ್ಸತ್ತಿಗಿದ್ರಲ್ಲ, ಹಚ್ಕೊಳಕ್ಕೆ ಏನಾರು ಕುಂತ್ರು ನಾನು ಬಿಟ್ಟಾರ ಇವರು. ಈಗ ನೋಡಿ ನೀರು ಸೇದಕ್ಕಂತ ಬಂದೆ, ಎಡಗೈಲೇ ಸೇದಕ್ಕಂತಿದ್ದೆ ಲಕ್ಷ್ಮಕ್ಕ. ಆ ಬಲಗೈಲಿ ಹಿಂಗೆ ಕೊಡ ತೊಗೊಳಕ್ಕಂತ ಹೋದೆ, ಆ ಗಾಯ ಎಲ್ಲ ಇದೈತಲ್ಲ ಕಂಠ ಇನ್ನೊಂದು ಚೂರು ಒಳಗೆ ಗಾಯನ ಸಿಕ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಚೇರಿದ್ದು ಕೈ ಬಿಟ್ಬಿಟ್ಟು 2 ಬಿದ್ದುಬಿಟ್ಟು ಹಗ್ಗನೂ ಬಿತ್ತು ಕೊಡನೂ ಬಿದ್ದುಬಿಡ್ತು ಲಕ್ಷ್ಮಕ್ಕ ಒಳಗೆ. ನಾನು ಏನು ಮಾಡಲಿ ಈಗ, ಕೊಡ ಒಯ್ಲಿಲ್ಲ ಅಂದ್ರೆ ನಮ್ಮ ಮತ್ತೆ ಬಿಡಂಗಿಲ್ಲ, ನಾನು ಏನು ಮಾಡಲಿ. ಅಲ್ಲ ನಿಂದು ಕೊಡೋದು ಬಣ್ಣ ಎಂಥದಿತ್ತು ಹೇಳು ಯಮ್ಮ, ಕೆಂಪು ಬಣ್ಣ ಇತ್ತು ಲಕ್ಷ್ಮಿ. ಕೆಂಪು ಬಣ್ಣದ ಕೊಡ ಮನೆಗೆ ಅದ ಒಂದು ನೋಡ್ಬೇಕು ಕೊಟ್ಟು ಐತ್ರಿ ಐತೇರ ಕೆಂಪದೈತಿ. ಮೊನ್ನೆ ಹೊಸ ತೊಗೊಂಡದ್ದು ಅದು ಇದ್ರದ್ದು ಕೊಡ ಹೊಡಿತಲ್ಲ ಹೊಲಕ್ಕೆ ಹೋಯ್ತಿದ್ರಲ್ಲ, ಅದಕ್ಕೆ ಇವರು ಒಂದು ತಂದಾರ ಕೆಂಪದ ತಂದಾರ. ಹಂಗಾದ್ರೆ ಆ ಹುಡುಗಿ ಅದನ್ನ ಕೊಟ್ಟು ಕಳಿಸ್ಬಿಡು, ಆಮೇಲೆ ನಮ್ಮ ಕರಿಯ ಬರ್ತಾನಲ್ಲ ಬಾಳೆಗಳದ ತೆಗಿತಾನೆ. ಈ ಹುಡುಗಿ ಫಸ್ಟ್ ನೀರು ತುಂಬ ಕಳಿಸ್ಬಿಡುವ ಪಾಪ. ಮತ್ತು ಒತ್ತಂದ್ರೆ ಮತ್ತೆ ಬಾಡೆ ಏನಾರು ಹೊಲ್ಸಲ್ಸ್ ಮಾತಾಡ್ತಾನಂತ, ಮತ್ತೆ ಏನಾರ ಅಂದ ಹುಡುಗಿನ ಮತ್ತೆ ಈಗ ಮೊದಲ ಕೈ ಸುಟ್ಕೊಂಡು ಅಷ್ಟು ನಮ್ಮನಿ ಅನಾವನಿ ಅನ್ಬಸತ್ತೆ ಪಾಪ ಹುಡುಗಿ. ಮತ್ತೆ ಬಡ ಹೆಂಗದಾರ ಹೋಗಯ್ಯವ ಹೋಗು. ಅಲ್ಲ ತಂಗಿ, ಇಷ್ಟು ಗಂಡ ಮನೆಗೆ ಇಷ್ಟು ಕಷ್ಟ ಇಟ್ಕೊಂಡು ಇಷ್ಟು ಅನ್ಭವಿಸೋಕ್ಕಿಂತ ತವ್ರ ಮನೆಗೆ ಹೋಗ್ಬಿಡ್ಬೇಕಿಲ್ಲ, ಇಲ್ಲ ತವ್ರ ಮನೆಯವ್ರನ್ನ ಕರೆಸಿ ಅವ್ರ ಬಿಗಿ ಬಂದೋಬಸ್ತ್ ಮಾಡಿಸ್ಬೇಕಿಲ್ಲ. ಅಮ್ಮ ಸುಳ್ಳೆ ಕೇಳಿ ತವ್ರ ಮನೆ ಎಷ್ಟೊತ್ತಿದ್ರು ಅದು ನಮ್ಮ ತಮ್ಮಗ ನಮ್ಮ ಅಣ್ಣಗ ಎಂಟ್ರು ಬರೋವರೆಗೂ ಅಷ್ಟೇ ತವ್ರ ಮನೆ. ಅದು ಅವ್ರು ಬಂದಮೇಲೆ ನಮ್ಗೆ ತವ್ರ ಮನೆ ಆಗಿರಂಗಿಲ್ಲ, ಅದು ಮಂದಿ ಮನೆ ಆಗಿಬಿಡ್ತೈತಿ. ನಾವು ಅಲ್ಲಿ ಹೋಗ್ಬೇಕಂದ್ರೆ ಅವರಾಗಿ ಕಳೆದ್ರು ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಮರ್ಯಾದಿರಂಗಿಲ್ಲ ನಮಗೆ. ಅವ್ರು ಬಾಯಿ ಬಂದಂಗೆ ಬೈ ನಮ್ಮನ್ನು ನಾಯಿ ಮಾಡ್ದಂಗೆ ಹೋಗಂತ ಕಳಿಸ್ತಾರೆ. ಏನು ಮಾಡಲಿ, ಅಲ್ಲಿನೂ ಹೋಗಕ್ಕಿಲ್ಲ ಎಲ್ಲೂ ಹೋಗಕ್ಕಿಲ್ಲ. ಅದಕ್ಕೆ ಏನಾಯ್ತು ಇಲ್ಲೇ ಸಾಯ್ಬೇಕಲ್ಲ. 2 ಮಕ್ಳು ಅದಾವು, ಮಕ್ಕಳು ನೋಡ್ಕೊಂಡು ಜೀವನ ಮಾಡ್ಬೇಕು. ಮತ್ತೀಗ ಏನಿಲ್ಲ ಅಂದ್ರೆ ಇವ್ರ ಕೈಯಾಗ ಒಂದು ಸಾಯ್ತೀನಿ, ಇಲ್ಲ ಅಂದ್ರೆ ಮಕ್ಕಳ ಸಲುವಾಗಿ ಹೆಂಗೋ ಒಂದು ಬದುಕೊಂತೀನಿ. ಇವು2 ನಿರ್ಧಾರ ಮಾಡ್ಕೊಂಡು ಸುಮ್ಮನೆ ಇಲ್ಲ ಅದಿನ್ನ ಹೋಗೋಕ್ಕೆಲ್ಲ ದಾರಿ ಇಲ್ಲಮ್ಮ. ಏನು ಮಾಡಲಿ, ಅದೇನು ಕರೆವ ತವ್ರ ಮನ್ಯಾಗ ಅಣ್ಣೆಂಡ್ರು ತಮ್ಮನೆಂಡ್ರು ತವ್ರ ಮನೆಗೆ ಎಲ್ಲರೂ ಚಂದಿದ್ರನ ಹೆಣ್ಮಕ್ಳಿಗೆ ಚಲೋ ಇಲ್ಲ. ಅವ್ರ ಬಾಡ್ಯಾಗಳಿಗೆ ಏನಾಗತ್ತಾನೆ, ಹೆಂಡ್ರು ಬಾಜಕ್ಕೆ ಬಂದ ಕೂಲಿ ಎಲ್ಲ ಸಂಬಂಧ ಬೇಡಾಕವು. ಅಪ್ಪ ಅವನು ಬೇಡ, ಅಕ್ಕ ತಂಗಿಯರು ಬೇಡ, ಯಾರು ಬೇಡಕ್ಕಾರ. ನೀ ಹೇಳೋದು ಎಲ್ಲ ಕರೆವ, ಏನು ಮಾಡೋಕ್ಕಾಗತ್ತೆ ನೋಡ್ರಿ. ನನಗೆ ಕಣ್ಣ ನೀರು ಬರ್ತಾವೆ, ಹೊಟ್ಟೆ ಸಂಕಟಾಗತ್ವ. ನನಗೆ ಒಂದು ಹೆಣ್ಣು ಹುಟ್ಟಿಲ್ಲ ಆದರೆ ನಮ್ಮ ಲಕ್ಷ್ಮಿನ ಹೆಣ್ಮಕ್ಳು ಅಂತ ತಿಳ್ಕೊಂಬಿಟ್ಟಿದ್ದು. ಆದರೆ ನಿನ್ನ ಕಷ್ಟ ನೋಡಿ ನನಗೆ ತಡೆಯೋಕ್ಕಾಗಲ್ವ. ಏನಾರು ಮಾಡೋಣಂದ್ರೆ ನಾವು ಹೆಂಗೆ ಹಾಕ್ತೀವಿ ಹೊರಗಿನಾರು, ಏನು ಮಾಡೋಕ್ಕಾಗಂಗಿಲ್ಲ. ಈ ಕಣ್ಣಿಲೆ ನೋಡ್ಬೇಕಂತ ಪಾಪ ಅನ್ಸಯ್ಯ. ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಲಿ ಊರಿಗೆ ಪಾರಿಗೆ ಹೋಗಲ್ಲನ? ಎಲ್ಲಿ ಹೋಗಲ್ಲ ವಿಜಯಕ್ಕ, ಎಲ್ಲೂ ಹೋಗಲ್ಲ. ಮಗಳದಾಳ, ಮಗಳ ಮನೆ ನಮ್ಮ ಅತ್ತೆ ಬೇಕು ಯಾವಾಗ ಹೋಗುತ್ತಾ. ನನ್ನ ಗಂಡ ಈಗ ನೋಡು, ನಮ್ಮ ಅತ್ತೆ ಇವತ್ತು ಊರಿಗೆ ಹೋಗ್ಕಳ 2-3 ದಿವಸ ಆದರೂ ಬರಂಗಿಲ್ಲ ಅಂತಂದು ಹೇಳ. ಆಕೆಗೆ ಬುತ್ತಿ ಪತ್ತಿ ಮಾಡೋದು ಕಟ್ಟು ಕಳ್ಸಕತ್ತೀನಿ. ಈ ನನ್ನ ಗಂಡ ಹೇಳಕತ್ತಾನ ನಮ್ಮ ಊರಾಗಿರಂಗಿಲ್ಲ, ಆಕೆ ಯಾವಾಗಿನ ಕರ್ಕೊಂಬರ್ತಾನಂತ ಮನೆಗೆ. ಆಕೆ ನಾನು ಚಂದ ನೋಡ್ಕೋಬೇಕಂತ, ಆಕೆ ಇರೋವರೆಗೂ ಕೊನೆ ಕಾಲಿಡ್ಬಾರ್ದಂತ. ನಾನು ಹೆಂಗೆ ಸಹಿಸ್ಬೇಕು ಹೇಳ ವಿಜಯಕ್ಕ. ಗಂಡ ಕಣ್ಣಿದ್ರಿಗೆ ಯಾರೋ ಒಬ್ಬೇಕಿನ ಕರ್ಕೊಂಬಂದು ಮಕ್ಕೊಂತಾನಂದ್ರೆ ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ ಹೇಳು. ಹೆಂಗೆ ಸಹಿಸ್ಬೇಕು ಹೇಳು, ನೀನೇ ಹೇಳು. ಹೆಂಗಿರಲ್ಲ ನಾನು, ಹೆಂಗೆ ಬದುಕಲಿಲ್ಲ ನಾನು, ದಿಕ್ಕ ತೋಚಲ್ತು. ಆದರೂ ಬಂಡವಾಳ ಮಕ್ಕಳ ಸಲುವಾಗಿ ಮಕ್ಕಳನ್ನ ಅನಾಥರ ಕರಲ್ಲ ಅನ್ನೋದಕ್ಕೆ ಕಣ್ಣು ಮುಚ್ಚಿಕೊಂಡು ಬದುಕಾಕತ್ತೀನಿ ನಾನು. ಯವ್ವ ಬೇಡ ಯವ್ವ, ನಿನ್ಗೋಳು ಕೇಳೋಕ್ಕಾಗಲ್ತು. ಎಂಥ ಹೊಲ್ಸದನ ಯವ್ವ ನಿನ್ನ ಗಂಡ. ತೋ ಎಂಥ ನೀಚರದರ ಯವ್ವ. ಇಂಥ ಇರೋಕ್ಕಿಂತ ಸಾಯಕ್ಕೆ ಬೇಸಿ. ಯಾಕಿದ್ದ ಇಂಥವ್ರ ಜೀವನ ತಿಂದು ಯಾಕೆ ಇವ್ರ ಜೀವನ ಹಾಳು ಮಾಡ್ಬೇಕು.
ಸಾಯ್ವಲ್ಬೇಕಂತ ಗಾಳಾಗ ಹೋಗಲ್ಲ ಟೈಮಾಗ ಇವ ದೇವ್ರಿ ಯಾರಿಗೂ ಬೇಡವ ಇವ ನಿಮ್ಮಂತ ಕಷ್ಟ ಬೇಡವ ಇವ ಅನ್ಸೂಯ ತಗೋ ತುಂಬಿದ್ದೆ ಐತಿ ಕೊಡ ಆಗಲ್ಲಾಗ ತುಂಬಿಟ್ಟಿದ್ದೀನಿ ನಾನು ಮನ್ಯಾಗೆಲ್ಲ ಕೊಡ ತುಂಬಿಡ್ತೀನಿ ತುಂಬಿದ್ದೈತೆ ಬಾರ್ವ ತೊಗೊಂಡೋಗ ಮತ್ತೆ ಲೇಟಾಗಿ ಹೋದ್ರೆ ಮತ್ತೆ ನಿಮ್ಮ ಮನೆಗೆ ಏನಾರ ಅಂತಾರೆ ಬಾರ ಇವ ತಡಿ ಅನ್ಸೂಯ ನೀನೇನು ಕೊಡ ಇಟ್ಕೊಳಕ್ಕೆ ಹೋಗ್ಬೇಡವ ಅಕ್ಕ ಇಟ್ಕೊಂಡು ಹೆಂಗೆ ಇಟ್ಕೊಂತಿದ್ದಿ ನಾನು ನಿಮ್ಮ ಮನೆ ಅಂತೇಳಿ ಬರ್ತೀನಿ ನಿಮ್ಮ ಮನೆ ಇನ್ನೊಂದು 2 ಮನೆ ದೂರ ಐತಂದಾಗ ನಿನ್ನ ಕೈ ಕೊಡ್ತೀನಿ ಅಂತ ಬಾ ಬೇಡ ಬರ್ವ ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ ಇನ್ನು ಅದಕ್ಕೂ ಮಿಕ್ಕಿ ಏನು ಮಾಡೋಕ್ಕಾಗತ್ತೆ ಬಾ ನಾ ತೊಗೊತೀನಿ ನೀ ಬಾ ಅವ್ರಿಜ್ಜಿ ಅಷ್ಟೇ ಮಾಡು ನೀನು ಒಯ್ದು ಕೊಡು ಪಾಪ ಹುಡುಗಿ ಹೆಂಗೆ ಎತ್ಕೋಬೇಕು